ಮೊದಲನೇದಾಗಿ ಐ ಜಸ್ಟ್ ವಾಂಟ್ ಟು ಕಂಗ್ರ್ಯಾಚುಲೇಟ್ ಪ್ರತಿಯೊಬ್ಬ ರಿಕ್ಕಿ ಟೀಮಿನ ಸದಸ್ಯರಿಗೂ ಹಾಗೂ ಕಲಾವಿದರಿಗೆ ಐ ಜಸ್ಟ್ ವಾಂಟ್ ಟು ಸೇ ಕಂಗ್ರ್ಯಾಚುಲೇಷನ್ಸ್ ಬಿಕಾಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ಬಗ್ಗೆ ನನಗೆ ಇನ್ನೂ ಗೊತ್ತಿಲ್ಲ. ಬಟ್ ಟುಡೇ ಇಸ್ ದ ಫಸ್ಟ್ ಡೇ ಆ ಸಿನಿಮಾ ರಿಲೀಸ್ ಆಗಿದೆ. ಆ್ಯಂಡ್ ಇವತ್ತು ನಾನು ಸಿನಿಮಾ ನೋಡಿದಾಗ ನನಗನ್ಸಿದ್ದು ಸಕ್ಸಸ್ ಆಫ್ ಅ ಫಿಲ್ಮ್ ಈಸ್ ಅಫ್ಕೋರ್ಸ್ ಎಲ್ಲ ಒಂದು ಕಡೆ ಕಲೆಕ್ಷನ್ಸ್ ಅಂತ ಡಿಪೆಂಡ್ ಆದರೂ ಕೂಡ ಐ ಗೆಸ್ ಇಟ್ಸ್ ದ ವೇ ವಿ ಮೇಕ್ ಅ ಫಿಲ್ಮ್ ಫಸ್ಟ್ ಆಫ್ ಆಲ್. ಆ್ಯಂಡ್ ಐ ಥಿಂಕ್ ದೇ ಹ್ಯಾವ್ ಬೀನ್ ವೆರಿ ಸಕ್ಸಸ್ಫುಲ್ ಇನ್ ಮೇಕಿಂಗ್ ಅ ಗ್ರೇಟ್ ಫಿಲ್ಮ್. ನಾನು ಎಸ್ ವಿ ಬಾಬು ಅವರಿಗೆ ಮೊದಲನೇದಾಗಿ ಇಂಥ ಒಂದು ತಂಡಕ್ಕೆ ಬೆಂಬಲ ಕೊಟ್ಟಿದ್ದಕ್ಕೆ ಅವರಿಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಬಿಕಾಸ್ ಸಿನಿಮಾದವನಾಗಿರೋದ್ರಿಂದ ಒಂದು ಕತೆಗೆ ಒಂದು ಶಕ್ತಿ ಬೇಕು, ಶಕ್ತಿ ಅಂದರೆ ಬೆನ್ನೆಲುಬು ಅಂತ ನಾನು ಹೇಳೋದು. ಸೊ ಐ ಗೆಸ್ ಯು ಹ್ಯಾವ್ ಬೀನ್ ಬಾಬೋರೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್, ಒಂದು ಒಳ್ಳೆ ಸಿನಿಮಾ ಮಾಡಿದರೆ. ಆ್ಯಂಡ್ ಸೆಕೆಂಡ್ಲಿ ಐ ವಾಂಟ್ ಟು ನಮ್ಮ ಈ ಹುಡುಗ ನನಗೆ ತುಂಬ ವರ್ಷದಿಂದ ಗೊತ್ತು. ನನಗೆ ತುಂಬ ವರ್ಷ ಅಂತ ಹೇಳೋಕ್ಕಲ್ಲ, ಬಟ್ ಫಾರ್ ಅ ಲಾಂಗ್ ಟೈಮ್. ಆ್ಯಂಡ್ ಅವನಲ್ಲಿ ಒಂದು ಕಳೆ ನೋಡಿದ್ದೆ ನಾನು. ಆ್ಯಂಡ್ ಅವನು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹಿ ಈಸ್ ವೆರಿ ಕ್ಲೋಸ್ ಟು ಮೀ. ಸೊ ಮನೆಗೆ ಬಂದು ಹೋಗ್ತಾ ಇರ್ತಾರೆ. ಬಟ್ ಇವತ್ತಿಗೆ ನಾನು ಅವ್ರದ್ದು ಹಿಂದಿನ ಸಿನಿಮಾ ನೋಡಿದರೂ ಕೂಡ ಐ ಥಿಂಕ್ ಟುಡೇ ಐ ಅಕ್ಸೆಪ್ಟ್ ಹಿಮ್ ಆ್ಯಂಡ್ ಐ ರಿಯಲಿ ಟೆಲ್ ದಟ್ ಈಸ್ ಅ ಗ್ರೇಟ್ ಆ್ಯಕ್ಟರ್. ಆ್ಯಂಡ್ ರಕ್ಷಿತ್ ಶೆಟ್ಟಿ ಅವರು ಆ್ಯಕ್ಚುಲಿ ಬಂದು ಒಂದು ತುಂಬ ಒಳ್ಳೆ ಕಲಾವಿದರಾಗಿ ಮೂಡಿಬಂದಿದ್ದಾರೆ ಈ ಸಿನಿಮಾದಲ್ಲಿ. ಆ್ಯಂಡ್ ಅದಕ್ಕೆ ತಕ್ಕಂತೆ ಪಾತ್ರ ಬರೆದಂಥ ಅವರೇ ಸ್ನೇಹಿತರ ರಿಷಬ್ ನಿರ್ದೇಶಕರು ತುಂಬ ಚೆನ್ನಾಗಿ ಪಾತ್ರನ ಕೆತ್ತಿದ್ದಾರೆ. ಆ್ಯಂಡ್ ರಕ್ಷಿತ್ ತುಂಬ ಅದ್ಭುತವಾಗಿ ಅದನ್ನು ಏನಂತೀರ ನಿಭಾಯಿಸಿದ್ದಾರೆ ಅದನ್ನು. ಹೀ ಈಸ್ ವೆರಿ ಗುಡ್. ಐ ಥಿಂಕ್ ನನಗೆ ಹಿಂದೆ ಸತಿ ನೋಡಿದಾಗಲೂ ಐ ಹ್ಯಾಡ್ ನೋ ಡೌಟ್ಸ್ ಅಬೌಟ್ ಹಿಸ್ ಟ್ಯಾಲೆಂಟ್, ಬಟ್ ಹೀ ಈಸ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್, ಐ ಶುಡ್ ಸೇ ದ್ಯಾಟ್. ಆ್ಯಂಡ್ ನನಗೆ ಖುಷಿ ಆಯಿತು ಒಂದೊಂದು ಈ ಒಂದು ಪರ್ಟಿಕ್ಯುಲರ್ ಸಿನಿಮಾದಲ್ಲಿ. ಅಫ್ಕೋರ್ಸ್ ರಿಷಬ್ ಅವರು ಅವ್ರಿಗೆ ಹೇಳ್ತಿದ್ದೆ ನಾನು, ಬಹಳ ಕಮರ್ಷಿಯಲ್ ರೂಟಿಗೆ ಹತ್ತಿರ ತೊಗೊಂಡೋಗೋದಕ್ಕೆ ಭಾಳ ಪ್ರಯತ್ನ ಪಟ್ಟಿದ್ದಾರೆ ಕತೆ ಕೂಡ ಹಾಗೂ ರಕ್ಷಿತ್ ಅವ್ರನ್ನ. ಆ್ಯಂಡ್ ಹೀ ಈಸ್ ಬೀನ್ ವೆರಿ ಸಕ್ಸಸ್ಫುಲ್ ಆಲ್ಸೋ ಇನ್ ದ್ಯಾಟ್. ಹಿ ಲುಕ್ಸ್ ವೆರಿ ಗುಡ್. ರಕ್ಷಿತ್ ಲುಕ್ಸ್ ವೆರಿ ಗುಡ್. ನಾ ಫೈಟ್ಸ್ ಎಲ್ಲ ನಾನು ಮಾಡೋದು ನೋಡಿರಲಿಲ್ಲ, ಬಟ್ ಚೆನ್ನಾಗಿ ಕಾಣಿಸ್ತಾರೆ, ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಐ ಥಿಂಕ್ ನಮ್ಮ ಚಿತ್ರರಂಗಕ್ಕೆ 101% ಹಿ ಈಸ್ ಗೋನ್ ಟು ಬಿ ಗುಡ್ ಆ್ಯಸೆಟ್ ಆ್ಯಸ್ ಅನ್ ಆ್ಯಕ್ಟರ್. ಒಂದು ಕಲಾವಿದರನ್ನ ಇಟ್ಕೊಂಡು ಅಥವಾ ಒಂದು ಕಲೆನ ಇಟ್ಕೊಂಡು ಕತೆ ಬರೀಬೇಕು ಅಂತ ಯಾರು ಕೂತ್ಕೊಬೇಕಂದ್ರೆ ಇವ್ರದ್ದು ಒಂದು ಹೆಸರು ಇವತ್ತಿಂದ ಓಡುತ್ತೆ ಅನ್ನೋದರಲ್ಲಿ ನನಗೆ ಡೌಟ್ ಇಲ್ಲ. ಹಿ ಈಸ್ ಅ ಗ್ರೇಟ್ ಅಸೆಟ್ ಟು ಆರ್ ಸ್ಟೇಟ್, ಐ ಶುಡ್ ಸೇ ದಟ್. ಆ್ಯಂಡ್ ಕಂಗ್ರ್ಯಾಟ್ಸ್ ರಕ್ಷಿತ್, ಯು ಡನ್ ಅ ಗ್ರೇಟ್ ಜಾಬ್. ಆ್ಯಂಡ್ ಹರಿಪ್ರಿಯಾ, ಐ ಥಿಂಕ್ ನನಗೆ ತುಂಬ ಸರ್ಪ್ರೈಸ್ ಆಗಿದೆ ಈ ಪಿಕ್ಚರಲ್ಲಿ ಹರಿಪ್ರಿಯಾ ಅವರು ಫಸ್ಟ್. ಬಿಕಾಸ್ ತುಂಬ ಕೆಲವು ಹಾಡುಗಳು ನೋಡಿದ್ದೀನಿ, ಕೆಲವು ನೋಡಿದ್ದೀನಿ. ಒಂದು ಸಿನಿಮಾ ನೋಡಿದ್ದೆ ಇದಕ್ಕಿಂತ ಮುಂಚೆ, ರನ್ನ ಬಿಟ್ಟು. ಬಟ್ ಅವರಲ್ಲಿ ಒಂದು ಒಳ್ಳೆಯ ಪ್ರತಿಭೆ ಇದೆ. ಸೊ ಆ ಪ್ರತಿಭೆ ಇನ್ನಷ್ಟು ಸಿನಿಮಾಗಳಲ್ಲಿ ಉಪಯೋಗಿಸ್ಕೊಂಡ್ರೆ ಐ ಥಿಂಕ್ ಶಿ ಈಸ್ ಗೋನ್ ಬಿ ಅ ವೆರಿ ಗುಡ್ ಆ್ಯಕ್ಟ್ರೆಸ್ ಫಾರ್ ಆರ್ ಸ್ಟೇಟ್ ಆ್ಯಸ್ ವೆಲ್. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಇದು ಒಂದು ಸಿನಿಮಾ ನೋಡಿ ಮಾತಾಡಬೇಕು ಅಂತ ಮಾತಾಡೋ ಮಾತಲ್ಲ ಇದು. ಐ ಆಮ್ ಟೆಲಿಂಗ್ ಯು ಫ್ರಮ್ ದ ಹಾರ್ಟ್ ದಟ್ ದೀಸ್ ಪೀಪಲ್ ಆರ್ ಗುಡ್. ಆ್ಯಂಡ್ ಪಾತ್ರದ ಸಿನಿಮಾದಲ್ಲಿ ಬಂದಿರುವಂಥ ಒಂದೊಂದು ಪಾತ್ರಗಳಲ್ಲೂ ಐ ಥಿಂಕ್ ಒಬ್ಬೊಬ್ಬರು ಯಾರ್ಯಾರು ಆಯ್ಕೆಯಾಗಿ ಯಾವ್ಯಾವ ಪಾತ್ರ ಮಾಡಬೇಕಿತ್ತು ಎಲ್ಲರೂ ಕೂಡ ನನಗೆ ಗೊತ್ತಿರೋ ಹಾಗೆ ದ ಡನ್ ಬ್ಯೂಟಿಫುಲ್ ಜಸ್ಟಿಸ್ ಟು ದೇರ್ ರೋಲ್ಸ್. ಆ್ಯಂಡ್ ಒಬ್ಬರು ಕೂಡ ಅನ್ರಿಯಲ್ ಅನ್ನಿಸ್ಲಿಲ್ಲ ನನಗೆ ಸಿನಿಮಾದಲ್ಲಿ. ಎವ್ರಿ ಬಡಿ ಐ ಥಿಂಕ್ ಹ್ಯಾಸ್ ಬಿನ್ ವೆರಿ ನ್ಯಾಚುರಲ್ ಆ್ಯಂಡ್ ದೇರ್ ಇಸ್ ನಥಿಂಗ್ ಅನ್ಯಾಚುರಲ್ ಅಬೌಟ್ ದಿಸ್ ಫಿಲ್ಮ್ ಅಟ್ ಆಲ್. ನನಗೆ ಇನ್ನೊಂದು ಖುಷಿ ಕೊಟ್ಟಿದ್ದು ನಮ್ಮ ಸ್ಕೂಲಿಂದ ಬಂದಂಥ ಇಬ್ಬರು ಟೆಕ್ನಿಷಿಯನ್ಸ್, ದಟ್ ಈಸ್ ಅರ್ಜುನ್ ಜನ್ಯ ಆ್ಯಂಡ್ ವಿಶ್ವ. ಐ ಥಿಂಕ್ ಖುಷಿ ಆಗುತ್ತೆ ಬಿಕಾಸ್ ದೇ ಹ್ಯಾವ್ ಗ್ರೋನ್ ಅ ಲಾಟ್ ವರ್ಕ್ ವೈಸ್, ಟೆಕ್ನಿಕಲಿ ಆ್ಯಂಡ್ ನಾಲೆಡ್ಜ್ ಆ್ಯಂಡ್ ದ ಲವ್ ಫಾರ್ ಸಿನಿಮಾ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಬ್ಯಾಕ್ಗ್ರೌಂಡ್ಸ್ ಆ್ಯಂಡ್ ಸಾಂಗ್ ಎಲ್ಲ. ಅರ್ಜುನ್ ಕೂಡ ನನಗೆ ಸಿನಿಮಾದಲ್ಲಿ ಒಂದು ಸೋಲ್ ಕಾಣ್ತು. ದಿಸ್ ಅ ಲಾಟ್ ಆಫ್ ಗುಡ್ ಸೋಲ್ ಇನ್ ದಿಸ್ ಆ್ಯಂಡ್ ದಟ್ ಈಸ್ ರಿಕ್ವೈರ್ಡ್. ಒಂದು ಕಂಟೆಂಟಿಗೆ ಅದು ಬೇಕಾಗಿರುವಂಥದ್ದು. ಫೈಟ್ಸು, ಎಂಟರ್ಟೈನ್ಮೆಂಟ್ ಆ್ಯಂಡ್ ಇದು ಎಲ್ಲ ಸಿನಿಮಾದಲ್ಲೂ ಇರ್ತವೆ. ಯಾವ ಪರ್ಸೆಂಟೇಜ್ ಅನ್ನೋದು ಮುಖ್ಯ ಅಲ್ಲ, ಎಲ್ಲ ಸಿನಿಮಾದಲ್ಲೂ ಇರ್ತವೆ. ಬಟ್ ಅದ್ರ ಮೇಲೆ ಒಂದು ಆತ್ಮ ಅನ್ನೋದೇನು ಸಿನಿಮಾ ಇದೆ ಅದು ಕರೆಕ್ಟಾಗಿ ಟಚ್ ಆಯಿತು ಅನಿಸಿದ್ರೆ ನಮಗನ್ಸಿದೆ ಬಹುಶಃ ಸಿನಿಮಾ ಮುಗಿದ್ಮೇಲೆ ಇಷ್ಟೊತ್ತು ಕೂತ್ಕೊಂಡು ನಾವು ಕ್ಯಾಮ್ರಾಗಳಿಗೆ ಮಾತಾಡೋಕ್ಕೆ ಒಂದು ಖುಷಿಯಾಗಿ ಮಾತಾಡ್ತೀವಿ ನಾವು. ಬಿಕಾಸ್ ಐ ಗೆಸ್ ಇಟ್ಸ್ ಡನ್ ವೆರಿ ವೆಲ್. ಸೊ ಇದಿಷ್ಟನ್ನು ಫಾರ್ಮ್ ಮಾಡಿ ಒಂದು ನಂಬಿಕೆಯಿಂದ ಮೂಡಿ ಅದನ್ನು ರೂಪ ಕೊಟ್ಟು ಅದಕ್ಕೆ ಒಂದು ಲೀಡರ್ ಆಗಿ ನಿಂತು ಒಂದು ಕ್ಯಾಪ್ಟನ್ ಆಗಿ ಮಾಡಿದಂಥ ರಿಷಬ್ ಬಗ್ಗೆ ನಾನು ಜಾಸ್ತಿ ಏನು ಹೇಳೋಕ್ಕೆ ಹೋಗಲ್ಲ.
I will tell him only one line, and that will mean everything. That is, welcome to Kannada industry. You are a good director and you are here to stay. So do good films, and I'm happy. ನೀವು ಒಬ್ಬರು ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದು ಬಹಳ ಖುಷಿ ಇದೆ ನನಗೆ. ಯು ಆರ್ ಎ ಗುಡ್ ಡೈರೆಕ್ಟರ್ ರಿಷಬ್, ಆ್ಯಂಡ್ ಕೀಪ್ ಇಟ್ ಗೋಯಿಂಗ್. ಪರ್ಸ್ನಲಿ ನಾನು ಇಡೀ ತಂಡ ನಾನು ಹಿಂದೆನೂ ಮಾಡಿದ್ದಾರೆ. ಅದು ಉಳಿದವರು ಕಣ್ಣಂತೆ ನೋಡಿದಾಗಲೂ ನಾನು ಇಷ್ಟೇ ತುಂಬ ಪ್ರಶಂಸೆ ನನಗೆ ನಾನು ಆ್ಯಕ್ಚುಲಿ ಆ ಸಿನಿಮಾ ನೋಡಿದಾಗ ಆಲ್ಮೋಸ್ಟ್ ಅರೌಂಡು 2 ಗಂಟೆ ರಾತ್ರಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಉಳಿದವ್ರ ಕಣ್ಣಂತೆ. ನಾನು ಮುಗಿಯೋಷ್ಟರೊಳಗೆ ಸಿನಿಮಾ ಬೆಳಗಾಗಿತ್ತು, ಬಟ್ ಬೆಳಕಾಗಿದ್ದು ನನಗೆ ಗೊತ್ತಾಗಿಲ್ಲ. ಎವ್ರಿ ಸಿನಿಮಾ ನನಗೆ ಗೊತ್ತಿರೋ ಹಾಗೆ ಒಂದು ಕಲೆಕ್ಷನ್ಸ್ ಮೇಲೆ, ಥಿಯೇಟ್ರ್ ಕಲೆಕ್ಷನ್ಸ್ ಮೇಲೆ ಡಿಪೆಂಡ್ ಆಗೋದು ಸತ್ಯ. ಆದರೆ ಎಲ್ಲೋ ಒಂದು ಕಡೆ ಕನ್ನಡ ಚಿತ್ರರಂಗದಲ್ಲಿ ಈ ಥರ ಒಂದು ಸಿನಿಮಾ ಮೂಡ್ ಬರ್ತಾಯಿದೆ ಅಂತ ಹೇಳ್ಕೊಳೋದು ಭಾಳ ಹೆಮ್ಮೆ ಆಗುತ್ತೆ ನನಗೆ. ಐ ಹೋಪ್ ದಟ್ ಅದಲ್ಲಿ ಆಗದೆ ಇರೋದು ಈ ಸಿನಿಮಾದಲ್ಲಾಗಲಿ, ಕಲೆಕ್ಷನ್ಸ್ ಆಗಲಿ, ಎಲ್ಲಾದ್ರೂ ನಿಮ್ಮದೆಲ್ಲ ಪ್ರಶಂಸೆಗಳು, ನಿಮ್ಮ ಸಪೋರ್ಟ್ ಎಲ್ಲ ಇದ್ದರೆ ಚಿತ್ರರಂಗ ಬೆಳೆಯುತ್ತೆ. ಚಿತ್ರರಂಗ ಬೆಳಿಬೇಕಾದ್ರೆ ಈ ಥರ ಸಿನಿಮಾಗಳು ನೋಡಬೇಕು. ಓಕೆ, ಸೊ ಸಮ್ವೇರ್ ನನಗೆ ಮೊದಲನೇ ದಿನ ನನಗೆ ಭಾಳ ಆಸಕ್ತಿ ಇತ್ತು ಈ ಸಿನಿಮಾ ನೋಡಲೇಬೇಕು ಅಂತ, ಆ್ಯಂಡ್ ಒಂದು ಅವಕಾಶ ಸಿಕ್ತು, ಮಾಡಿಕೊಟ್ರು ನೋಡೋದಕ್ಕೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಇವತ್ತಿಗೆ ನಾನು ಈ ಥಿಯೇಟ್ರಿಂದ ಹೊರಗಡೆ ಹೋಗ್ತಾ ಇದ್ದೀನಿ ಅಂದರೆ ವಿತೌಟ್ ಎನಿ ರಿಗ್ರೆಟ್ಸ್, ಝೀರೋ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ರಿಕಿ ತಂಡಕ್ಕೆ ಹಾಗೂ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಕಲಾವಿದರಿಗೆ, ಕುಟುಂಬದವರಿಗೆ, ಎಲ್ಲರಿಗೂ ಐ ಜಸ್ಟ್ ವಿಶ್ ಯು ಆಲ್ ದಿ ಬೆಸ್ಟ್, ಆ್ಯಂಡ್ ಇಟ್ ಇಸ್ ಫ್ರಮ್ ಮೈ ಹಾರ್ಟ್ ದಟ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಇದು ಇನ್ನಷ್ಟು ದೊಡ್ಡ ಸಕ್ಸಸ್ ಆಗಲಿ, ಬಿಕಾಸ್ ಅವ್ರ ಮುಖದಲ್ಲಿ ನನಗೆ ಇನ್ನೂ ಟೆನ್ಷನ್ಸ್ ಕಾಣ್ತಾ ಇದೆ. ಆ್ಯಂಡ್ ಐ ಥಿಂಕ್ ಯು ಆಲ್ ಶುಡ್ ಬಿ ವೆರಿ ಪ್ರೌಡ್ ದಟ್ ಯು ಮೇಡ್ ಎ ಗ್ರೇಟ್ ಫಿಲ್ಮ್. ಟು ಟಾಪ್ ಇಟ್ ಆಲ್, ಪ್ರತಿಯೊಬ್ಬ ಕಲಾವಿದ ಅನ್ಸ್ಕೊಂಡವ್ನು ಯಾರಾದರೂ ಈ ಸಿನಿಮಾ ನೋಡಿದ್ರೆ ಅವನಿಗೆ ಒಂದು ಸತಿ ಅನಿಸುತ್ತೆ, ಐ ವಿಶ್ ಐ ವಾಸ್ ಇನ್ ದಿಸ್ ಫಿಲ್ಮ್ ಟು. ಸೊ ಪ್ರಾಬ್ಲಿ ಇವನ್ ಐ ವಿಲ್ ಸೇ ದಟ್ ಆ್ಯಸ್ ಮೀ, ದಟ್ ಐ ವಿಶ್ ಐ ವಾಸ್ ಇನ್ ದ ಫಿಲ್ಮ್ ಟು. ಆಫ್ಕೋರ್ಸ್ ನನ್ನ ವಾಯ್ಸ್ ಇದೆ, ಪ್ರಾಬ್ಲಿ ಐ ವುಡ್ ಹ್ಯಾವ್ ಬೀನ್ ದೇರ್. ಆ್ಯಂಡ್ ಐ ವುಡ್ ಲೈಕ್ ಟು ಪರ್ಸ್ನಲಿ ಸೇ ದಟ್ ಈ ಸಿನಿಮಾದಲ್ಲಿ ನನಗೆ ಇನ್ನೊಬ್ಬರು ಗಮನ ಸೆಳೆದಿದ್ದು ಅಂದರೆ, ವಾಟ್ಸ್ ಇಸ್ ನೇಮ್, ಪ್ರಮೋದ್. ಇನ್ನೊಬ್ಬರು ಗಮನ ಸೆಳೆದಿದ್ದು ಅಂತಂದರೆ ಪೃಥ್ವಿರಾಜ್ ಪಾತ್ರವನ್ನು ಮಾಡಿದಂಥ ಪ್ರಮೋದ್. ಐ ಥಿಂಕ್ ನಾನು ರವಿಶಂಕರ್ ವಾಯ್ಸ್ನ ತುಂಬ ಮೆಚ್ತೀನಿ, ನನ್ನ ವಾಯ್ಸ್ ಬಿಟ್ಟರೆ. ಬಟ್ ಐ ಥಿಂಕ್ ಐ ಸಾ ಒನ್ ಮೋರ್ ವಾಯ್ಸ್ ವಿಚ್ ಇಸ್ ಈಕ್ವಲಿ ಕಾಂಪಿಟೇಟಿವ್ ಟು ಮೈನ್. ಐ ಥಿಂಕ್ ಐ ಶುಡ್ ಬಿ ವೆರಿ ಕೇರ್ಫುಲ್ ಫ್ರಮ್ ಟುಡೇ. ಸೊ ಪ್ರಮೋದ್, ಆಲ್ ದಿ ಬೆಸ್ಟ್ ಯು, ಗಾಡ್ ಬ್ಲೆಸ್, ಆ್ಯಂಡ್ ವೆಲ್ಕಮ್ ಟು ದ ಫ್ರೆಟರ್ನಿಟಿ. ಲವ್ ಯು ಆಲ್. ಆ್ಯಂಡ್ ಫ್ರಮ್ ಮೈ ಹಾರ್ಟ್, ನನ್ನ ಫ್ಯಾಮಿಲಿ ಪರವಾಗಿ, ಎಲ್ಲರ ಪರವಾಗಿ, ರಿಕಿ ತಂಡಕ್ಕೆ ಮೇ ಯು ಗೆಟ್ ಎವ್ರಿಥಿಂಗ್ ವಾಟ್ ಯು ವಾಂಟ್. ನಿಮ್ಮ ಸಕ್ಸಸ್ ನಿಮ್ಮದಾಗಿರಲಿ, ಆ್ಯಂಡ್ ಪ್ರತಿಯೊಬ್ಬರನ್ನು ಹೆಸರು ಮಾಡಿ ಪ್ರತಿಯೊಬ್ಬರು ಬೆಳೀಲಿ ಅಂತ ಆಸೆ ಪಡ್ತೀನಿ ನಾನು. ಥ್ಯಾಂಕ್ ಯು ಸೊ ಮಚ್.